ಎಲ್ರಿಗೂ ನಮಸ್ತೆ. ಈ ಒಂದು ನಮ್ಮ ಪಟ್ಟಾಯ ಥಾಯ್ಲೆಂಡ್ ಪ್ರವಾಸವನ್ನು ಬಹಳ ಸೊಗಸಾಗಿ ಮುಗಿಸಿ ಪುನಃ ನಾವು ಇವತ್ತು ಈ ಒಂದು ಏರ್ಪೋರ್ಟಿಗೆ ಬಂದು ತಲುಪಿದ್ದೀವಿ. ಈ ಪ್ರವಾಸವನ್ನು ಏರ್ಪಡಿಸಿದ ಪ್ರಕೃತಿ ಹಾಲಿಡೇಸ್ ಅವರಿಗೆ ನಾನು ವಿನಯಪೂರ್ವಕವಾಗಿ ವಂದಿಸ್ತೇನೆ. ಜೊತೆಗೆ ಅವರು ನಮ್ಮನ್ನು ಕೇವಲ ಪ್ರವಾಸಿಗರಾಗಿ ನೋಡದೆ ಅವರ ಕುಟುಂಬದ ಸದಸ್ಯರನ್ನಾಗಿ ನೋಡಿಕೊಂಡು ಪ್ರತಿಯೊಂದು ನಮ್ಮ ಬೇಕು ಬೇಡ ಅನಿಸಿಕೆಗಳನ್ನು ಗುರುತಿಸ್ಕೊಂಡು ಆ ಸಮಯದಲ್ಲೇ ನನಗೆ ಅದನ್ನು ಒದಗಿಸಿಕೊಟ್ಟಿರ್ತಾರೆ. ಇವರ ಈ ಒಂದು ಪ್ರಕೃತಿ ಹಾಲಿಡೇಸ್ ನಮ್ಮ ಪ್ರಪಂಚದ ಮೂಲೆ ಮೂಲೆಗೂ ಹರಡಲಿ ಅಂತಾಳೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್. ಹಾಗೂ ಇನ್ನೊಂದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಗೀತಾಂಜಲಿ ತುಂಬ ಚಿಕ್ಕವಳು ನಮ್ಮ ಎಲ್ಲ 33 ಸದಸ್ಯರಲ್ಲಿ. ಆದರೆ ಅವಳು ಒಂದು ದೊಡ್ಡ ಕೆಲಸವನ್ನು ನಿಭಾಯಿಸಿಕೊಂಡು ವಿಜಯಶಾಲಿಯಾಗಿ ಈಗ ನಮ್ಮ ಮುಂದೆ ನಿಂತಿದ್ದಾಳೆ. ಜೊತೆಗೆ ಅವಳನ್ನು ಸಾಥ್ ಕೊಟ್ಟಂತಹ ಬೆನಿಟಾ ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಮಿಂಚು ತುಂಬ ಪುಟಾಣಿ ಮಗು ಅದು, ಆದರೆ ಎಲ್ಲರ ಜೊತೆಯೂ ದೊಡ್ಡ ಒಂದು ಹೆಂಗಸ್ತರ ಅವರಿಗೆ ಬೇಕು ಬೇಡಗಳನ್ನು ಗಮನಿಸ್ಕೊಂಡು ಹೋಗಿ ಬೆನಿಟಂಗೆ ಅಥವಾ ಗೀತಾಂಜಲಿಗೆ ಹೇಳುವಂಥ ಕೌಶಲ್ಯ ಹೊಂದ್ಕೊಂಡಿದ್ಲು. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವಂತೆ ಅವಳ ಭವಿಷ್ಯ ಕೂಡ ಉಜ್ವಲವಾಗಲಿ ಅಂತ ಹಾರೈಸ್ತಾ, ಥ್ಯಾಂಕ್ ಯು ಪಟ್ರಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಪುನಃ ನಾವು ಈ ಪ್ರವಾಸದಲ್ಲಿ ಸಿಗ್ತಾನೇ ಇರೋಣ. ನಿಮ್ಮ ಈ ಪ್ರವಾಸೋದ್ಯಮ ಬಹಳ ವಿಜೃಂಭಣೆಯಿಂದ ಜರುಗಲಿ ಅಂತ ಹಾರೈಸ್ತಾ, ನಿಮ್ಮ ಕಂಪನಿಗೂ ಒಳ್ಳೆಯದಾಗಲಿ, ನಿಮ್ಮ ಕಂಪನಿಯಲ್ಲಿ ದುಡಿಯುತ್ತಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.